ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಮಳೆಯಿಂದಾಗಿ ಮುಳುಗಡೆಯಾದಂತ ಬೈದುವಳ್ಳಿ ಸೇತುವೆ, ಬಾಳೆಗದ್ದೆ, ಗುತ್ತಿ, ದೇವರ ಮನೆ ಸಂಪರ್ಕ ಕಡಿತ ಆಗಿದೆ. ಚಿಕ್ಕಮಗಳೂರಿನಲ್ಲೂ ಕೂಡ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಮೂಡಿಗೆರೆಯಲ್ಲಿ ನಿರಂತರವಾಗಿ ಮಳೆ ಆಗ್ತಿರೋದ್ರಿಂದ ಬೈದುವಳ್ಳಿ ಸೇತುವೆ ಮುಳುಗಡೆ ಆಗಿದೆ. ಇನ್ನು ಈ ಸೇತುವೆ ಮೂಲಕ ಬಾಳೆಗದ್ದೆ, ಗುತ್ತಿ, ದೇವರ ಮನೆಗೆ ಹೋಗ್ತಾ ಇದ್ರು. ಬಟ್ ಈಗ ಸಂಪರ್ಕ ಕಡಿತ ಆಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಬೈದುವಳ್ಳಿ ಹಳ್ಳ ಈಗ ಮೈದುಂಬಿ ಹರಿತಾ ಇದೆ. ಯಥೇಚ್ಛವಾಗಿ ಮಳೆ ಆಗ್ತಾ ಇರೋದ್ರಿಂದ ಹಳ್ಳ, ಕೊಳ್ಳಗಳು, ನದಿಗಳೆಲ್ಲ ಕೂಡ ಉಕ್ಕಿ ಹರಿತಾ ಇವೆ. ಇನ್ನು ಸೇತುವೆಗಳು ಕೂಡ ಮುಳುಗಡೆ ಆಗ್ತಾ ಇವೆ. ಸೇತುವೆಗಳ ಮೂಲಕ ಬೇರೆ ಬೇರೆ ಗ್ರಾಮಗಳಿಗೆ ಜನರು ತೆರಳ್ತಾ ಇದ್ರು. ದೇವರ ಮನೆ ಇರ್ಬೋದು, ಗುತ್ತಿ ಇರ್ಬೋದು, ಈ ಮಾರ್ಗಗಳೆಲ್ಲ ಕೂಡ ಅಲ್ಲಿಗೆ ಹೋಗಬೇಕು ಅಂತ ಅಂದರೆ ಆಗಲ್ಲ. ಈಗ ಸಂಪರ್ಕ ಕಡಿತ ಆಗಿದೆ. ಕಾರಣ ಸೇತುವೆನೇ ಮುಳುಗಡೆ ಆಗಿದೆ. ಹಿಂಗೆ ಹೋಗ್ತೀರಾ? ಇನ್ನೇನಾದರೂ ಪರ್ಯಾಯ ಮಾರ್ಗಗಳಿದ್ರೆ ಜನರಿಗೆ ಕೆಲವೊಂದು ಕಾಲು ದಾರಿಗಳು, ಶಾರ್ಟ್ಕಟ್ ಗೊತ್ತಿರುತ್ತೆ. ಹಂಗಿದ್ರೆ ಏನೋ ಹೋಗ್ಬೋದು. ಬಿಟ್ರೆ ಈ ಸೇತುವೆ ಮೂಲಕನೇ ಹೋಗಬೇಕು ಅಂದರೆ ಈಗ ಸಾಧ್ಯ ಇಲ್ಲ. ಬಾಳೆಗದ್ದೆ, ಗುತ್ತಿ, ದೇವ್ರ ಮನೆಗೆ ಹೋಗುವಂಥ ಸಂಪರ್ಕ ಕಡಿತ ಆಗಿದೆ. ಕಾರಣ ಚಿಕ್ಕಮಗಳೂರಿನಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಎಡೆ ಬಿಡದೆ ಮಳೆ ಸುರಿತಾ ಇರೋದ್ರಿಂದ ನೀರಿನ ಪ್ರಮಾಣ ತಗ್ತಾ ಇಲ್ಲ. ಮತ್ತಷ್ಟು ಅಪಾಯದ ಮಟ್ಟ ಮೀರಿ ಹಳ್ಳ, ಕೊಳ್ಳಗಳು ಹರಿತಾ ಇವೆ. ಹಳ್ಳದ ಆರ್ಭಟಕ್ಕೆ ನೋಡಿ ಸಂಪೂರ್ಣವಾಗಿ ಸೇತುವೆ ಮುಳುಗಡೆ ಆಗಿರೋದನ್ನು ನೀವು ಗಮನಿಸಬಹುದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಪ್ರಕಾಶ್. ಚಿಕ್ಕಮಗಳೂರು, ಹಾಸನ, ಸಕಲೇಶಪುರದಾದ್ಯಂತ ಮಳೆಯಾಗ್ತಾ ಇದೆ. ಸದ್ಯ ಚಿಕ್ಕಮಗಳೂರು ಪರಿಸ್ಥಿತಿ ಹೇಗಿದೆ ಅಂತ? ಈಗಾಗಲೇ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಸಾಕಷ್ಟು ಮಳೆ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಚಿಕ್ಕಮಗಳೂರು ಜಿಲ್ಲೆಯ 5 ತಾಲೂಕುಗಳಿಗೆ ಶಾಲೆ ಮತ್ತೆ ಪ್ರೌಢಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಿರುತ್ತೆ ಅಲ್ಲಿನ ಜಿಲ್ಲಾಡಳಿತ. ಇವತ್ತು ಬೆಳಿಗ್ಗೆಯಿಂದ ಧಾರಾಕಾರ ಸುರಿದಂತಹ ಮಳೆಗೆ ಮೂಡಿಗೆರೆ ತಾಲೂಕಿನಲ್ಲಿ ಬೈದುವಳ್ಳಿ ಮತ್ತೆ ಬಾಳೆಗದ್ದೆ ಸಂಪರ್ಕ ಮಾಡಿರುವಂತಹ ರಸ್ತೆ ಏನಿದೆ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಜೊತೆಗೆ ದೇವರ ಮನೆ ಸಂಪರ್ಕ ಸಂಪೂರ್ಣವಾಗಿ ಕಡಿತವಾಗಿದೆ ಅನ್ನುವ ಮಾಹಿತಿ ಲಭ್ಯವಾಗಿದೆ. ಘಟ್ಟ ಪ್ರದೇಶದಲ್ಲಿ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಗೆ ಅಪಾಯದ ಮಟ್ಟವನ್ನು ಕೂಡ ಮೀರಿ ಹರಿಯುತ್ತಿವೆ. ಅಲ್ಲಿನ ನದಿಗಳು, ಜೊತೆಗೆ ಹಳ್ಳಕೊಳ್ಳದಲ್ಲಿ ಸಾಕಷ್ಟು ರಭಸವಾಗಿ ನೀರು ಹರಿತಾ ಇದೆ ಅನ್ನುವ ಮಾಹಿತಿ ಇರುವಂತದ್ದು. ಚಿಕ್ಕಮಗಳೂರು ತಾಲೂಕಿನ ಮೂಡಿಗೆರೆಯಲ್ಲಿ ಸಾಕಷ್ಟು ಮಳೆಯ ಪ್ರಮಾಣ ದಿನದಿಂದ ದಿನಕ್ಕೆ ಹೆಚ್ಚಾಗ್ತದೆ ಅಂತಾನೆ ಹೇಳ್ಬೋದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗೆ.